ಇನ್ನು ಸಿಲಿಕಾನ್ ಸಿಟಿಯಲ್ಲೂ ಬೇಸಿಗೆಗೆ ಮುನ್ನವೇ ಜೀವಜಲಕ್ಕೆ ಹಾಹಾಕಾರ ಉಂಟಾಗಿದೆ. ಸರಿಯಾಗಿ ಕುಡಿಯೋ ನೀರು ಸಿಗದೆ ಜನತೆ ತತ್ತರಿಸಿದ್ದಾರೆ. ಆದರೆ ಗಾಯದ ಮೇಲೆ ಬರೆ ಎಳೆದಂತೆ ಕಾವೇರಿ 4ನೇ ಹಂತದ ನೀರು ಪೂರೈಕೆ ಯೋಜನೆ ಮತ್ತಷ್ಟು ವಿಳಂಬವಾಗಲಿದೆ. ಉದ್ಯಾನ ನಗರಿ ಬೆಂಗಳೂರಿನಲ್ಲಿ ಈಗಾಗಲೇ ವಾಟರ್ ಪ್ರಾಬ್ಲಮ್ ಜನರ ನೆಮ್ಮದಿ ಕೆಡಿಸಿದೆ. ಆದರೆ ಇದೀಗ ಅವರಿಗೆ ಗಾಯದ ಮೇಲೆ ಬರೆ ಎಂಬಂತೆ ಮತ್ತೊಂದು ನಿರಾಶೆಯ ಸುದ್ದಿ ಇದೆ. ಹೌದು, ಕಾವೇರಿ 4ನೇ ಹಂತದ ಕುಡಿಯುವ ನೀರು ಪೂರೈಕೆ ಯೋಜನೆಗೆ ಮತ್ತೆ ಗ್ರಹಣ ಹಿಡಿದಿದೆ. ಈ ಮಾರ್ಚ್ಗೆ ಪೂರ್ಣಗೊಳ್ಳಬೇಕಾದ ಯೋಜನೆ 2 ತಿಂಗಳು ವಿಳಂಬವಾಗುತ್ತಿದೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನಿಂದ ಟಿಕೆಹಳ್ಳಿ ಸಮೀಪದ ಕಾವೇರಿ ನದಿಯಿಂದ ನೀರು ಪೂರೈಸುವ ಈ ಯೋಜನೆಯ ಕಾಮಗಾರಿಗೆ ಕಾರ್ಮಿಕರ ಸಮಸ್ಯೆ. ಕಾನೂನು ಹಾಗೂ ಜಲಮಂಡಳಿ ಸಚಿವ ಸುರೇಶ್ ಕುಮಾರ್ ಅವರೇ ಸ್ವತಃ ಕಾಮಗಾರಿ ಪರಿಶೀಲನೆ ನಡೆಸಿ ಈ ವಿಷಯ ತಿಳಿಸಿದ್ದಾರೆ. ವಿಶೇಷವಾಗಿ ಬೆಂಗಳೂರಿನ ಎಲ್ಲ ಬೃಹತ್ ಯೋಜನೆಗಳಲ್ಲಿ ಕಾಣ್ಬರ್ತಾ ಇರುವ ಈ ಲೇಬರ್ದು ಪ್ರಾಬ್ಲಮ್ ಏನಿದೆ, ಕಾರ್ಮಿಕರ ಒಂದು ಕೊರತೆ, ಆ ಕಾರ್ಮಿಕರ ಕೊರತೆ ನಾವು ಮಾರ್ಚ್ 31ನೇ ತಾರೀಕು ಏನು ನಮ್ಮ ಕಲ್ಪನೆ ಇತ್ತು, ಒಂದು ಗುರಿ ಇತ್ತು, ಅದು ಸುಮಾರು 1.5 ತಿಂಗಳು ಮುಂದೆ ಹೋಗಿದೆ. 2009 ಡಿಸೆಂಬರ್ನಲ್ಲಿ ಪ್ರಾರಂಭಗೊಂಡ ಈ ಯೋಜನೆ 2012ರ ಮಾರ್ಚ್ಗೆ ಪೂರ್ಣಗೊಳ್ಳಬೇಕಿತ್ತು. 3,200 ಕೋಟಿ ರೂಪಾಯಿ ವೆಚ್ಚದಲ್ಲಿ ರೂಪಿಸಲಾಗಿರುವ ಈ ಯೋಜನೆಯಿಂದ ಬೆಂಗಳೂರಿಗೆ 500 MLD ನೀರು ಪೂರೈಸುವ ಉದ್ದೇಶವಿದೆ. ಒಟ್ಟು 122 ಕಿಲೋಮೀಟರ್ ಉದ್ದದಲ್ಲಿ ಇನ್ನೂ 13 ಕಿಲೋಮೀಟರ್ನಷ್ಟು ಪೈಪ್ಲೈನ್ ಕಾಮಗಾರಿ ನಡೆಯಬೇಕಿದೆ. ಆದರೆ 4,200 ಕಾರ್ಮಿಕರ ಪೈಕಿ 1,100 ಕಾರ್ಮಿಕರ ಕೊರತೆ ಎದುರಾಗಿದ್ದು ಜೂನ್ಗೆ ನೀರು ಪೂರೈಕೆ ಮಾಡಲು ಪ್ರಯತ್ನಿಸುವುದಾಗಿ ಸಚಿವರು ತಿಳಿಸಿದ್ದಾರೆ. ಸದ್ಯ ರಾಜಧಾನಿ ಜನರು ದಿನನಿತ್ಯ ಕುಡಿಯುವ ನೀರಿಗಾಗಿ ಪರಿತಪಿಸುತ್ತಿದ್ದಾರೆ. ಈ ಸ್ಥಿತಿಯ ನಡುವೆ ಸುಡು ಬೇಸಿಗೆಯಲ್ಲೂ ಪೂರ್ಣವಾಗದಿರೋದು ಪರಿಸ್ಥಿತಿಯನ್ನ ಮತ್ತಷ್ಟು ಬಿಗಡಾಯಿಸುವಂತೆ ಮಾಡಿದರೆ ಅಚ್ಚರಿಯಿಲ್ಲ. ಸೋಮಶೇಖರ್, ಸುವರ್ಣ ನ್ಯೂಸ್, ಮಂಡ್ಯ.